ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಕಾರ್ಯಕ್ಕೆ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ 10:30ಗೆ ಶುರುವಾಗಬೇಕಿತ್ತು. ಅಲ್ಲಿ ಪಬ್ಲಿಕ್ಸ್ ಜಾಸ್ತಿ ಇದ್ರಿಂದ ಅವೆಲ್ಲ ನಾನು ನೋಡ್ಕೊಂಡು ಬರೋದು ಒಳ್ಳೆ ನಡ್ಸ್ಕೊಂಡೆ ತಡ ಆಯಿತು. ತಡ ಆಗಿದ್ದಕ್ಕೆ ಕ್ಷಮೆಯನ್ನು ಇರಲಿ. ನಮ್ಮ ಜೊತೆ ನಮ್ಮ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಂತಹ ಲಕ್ಷ್ಮಣ್ ಸರ್ ಅವರು ಇದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರಂತಹ ನಮ್ಮ ದೇವರೇಗೌಡರು ಸರ್ ಇದ್ದಾರೆ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಶೇಖರ್ ಸರ್ ಇದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತಹ ನಮ್ಮ ರಂಜಿತ್ ಇದ್ದಾರೆ. ಇವತ್ತು ಬಜೆಟ್ ಬಗ್ಗೆ ನಾನು ನಿನ್ನೆನೇ ಒಂದು ವಿಸ್ತೀರ್ಣವಾಗಿ ನಮ್ಮ ಜಿಲ್ಲೆಗೆ ಏನೇನು ಬಂದಿದೆ ಅನ್ನೋದು ಕೊಡಬೇಕಾಗಿತ್ತು. ನಿನ್ನೆ ನಾನು ಸುಮಾರು ಮುಂಚೆನೇ ನಾನು ಸಭೆಗಳು ಹಾಕೋದ್ರಿಂದ ಮಾಧ್ಯಮ ಪತ್ರಿಕಾಗೋಷ್ಠಿ ಕರೆಯೋಕ್ಕಾಗಿರಲಿಲ್ಲ. ಇನ್ನು ನಮಗೆ ಬಜೆಟ್ಟು ಶುಕ್ರವಾರ ಇತ್ತು, ಶನಿವಾರ ಭಾನುವಾರ ಎಲ್ಲ ರಜೆ ಇದ್ದಿದ್ದರಿಂದ ನಾನು ಇದು ಶುರು ಮಾಡೋದು ಲೇಟ್ ಆಯಿತು ಪತ್ರಿಕಾಗೋಷ್ಠಿಯನ್ನು. ನಿನ್ನೆ ಜೊತೆಗೆ ಪ್ರತಿಪಕ್ಷ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರಗಳು ಇರ್ತವೆ ಬಜೆಟ್ ಬಗ್ಗೆ. ನಾವು ಪ್ರತಿಪಕ್ಷದಲ್ಲಿದ್ದಾಗ ನಾವು ಅದು ಸರ್ವೇ ಸಾಮಾನ್ಯ ಟೀಕಾ ಪ್ರಹಾರ ಮಾಡೋದು ಬಜೆಟ್ ಬಗ್ಗೆ. ಆದರೆ ಇಂದಿನ ಬಜೆಟಲ್ಲಿ ನಮ್ಮ ಹಾಸನಕ್ಕೆ ಬಜೆಟೇತರ ಆಗಿರ್ಬೋದು, ನಮ್ಮ ಹಾಸನಕ್ಕೆ ಏನೇನು ಈ ವರ್ಷ ಈಗ ನಾವು ಲೋಕಸಭೆ ಚುನಾವಣೆ ಆದಾಗಿನ ಮೇಲೆ ಮತ್ತು ಸರ್ಕಾರ ಬಂದ ಮೇಲೆ ಏನೇನು ಕಾರ್ಯಕ್ರಮಗಳಾಗಿದೆ, ಏನೇನು ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಂದಿದ್ದೀನಿ. ಮೊದಲಾಗಿ ನೀವೆಲ್ಲ ಬಜೆಟ್ನ ಬ್ರೀಫಲ್ಲಿ ನೋಡಿರ್ತೀರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಕಂಪ್ಲೇಂಟ್ಸ್ ಇದ್ದಿದ್ದು ನಮಗೆ ನಮ್ಮ ಹಾಸನ ಇದು ಯಾವುದು ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ, ನಮ್ಮ ಸ್ಟೇಟ್ ಶೇರ್ ಕೊಟ್ಟಿಲ್ಲ, ಸ್ಟೇಟ್ ಶೇರ್ ಹಾಗೆ ನಿಂತ್ಕೊಂಡಿದೆ ಅಂತ. ಸ್ಟೇಟ್ ಶೇರ್ನ ಕೊಟ್ಟು ನಾನು ಜಿಯೋ ಮಾಡಿಸ್ಕೊಂಡು ಆಗಲೇ ಲಾಸ್ಟ್ ವೀಕಲ್ಲಿ ಜಿಯೋ ಮಾಡಿಸ್ಕೊಂಡ್ಬಂದೆ. ಅದು ನಿಮ್ಗಿನ್ನೂ ಅದು ನಾನು ತಂದಿರಲಿಲ್ಲ. ಶೇಕಡ 21.44% ಏನು ನಮ್ಮ ರಾಜ್ಯ ಶೇರ್ ಇತ್ತು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು HMRDC ಏನು ನಮ್ಮ ಸೆಂಟ್ರಲ್ ಪಾರ್ಟ್ ಆಫ್ 15 ಕೋಟಿ ಇತ್ತು, ಎರಡೂ ಸೇರಿ ಒಟ್ಟು 37 ಕೋಟಿ ಪರಿಷ್ಕೃತ ದರ ಏನಿತ್ತು ಅದು ಅನುಮೋದನೆ ಆಗಿದೆ. ಮತ್ತು ಗೌರ್ಮೆಂಟ್ ಜಿಯೋ ಆಗಿದೆ. ಮತ್ತು ಫಿನಾನ್ಸಿಂದ ಅದಕ್ಕೆ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ನಿಮ್ಮ ಗಮನಕ್ಕೆ ತರಬಯಸ್ತೀನಿ. ಮೊದಲನೇದಾಗಿ ಇದು ಬಜೆಟಲ್ಲೇ ಅನೌನ್ಸ್ ಮಾಡಬೇಕಿತ್ತು, ಆದರೆ ಇದು ಜಿಯೋ ಆಗಲೇ ಎನ್ಫೋರ್ಸ್ ಆಗಿರೋದ್ರಿಂದ ಇನ್ನು ಬಜೆಟಲ್ಲಿ ಅನೌನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಇದು ಕಂಪ್ಲೀಟ್ಲಿ ಆಗಿ ಇನ್ನೊಂದು 15 ದಿನದಲ್ಲಿ ಅದು ಕೆಲಸವನ್ನು ಶುರು ಮಾಡ್ತಾರೆ. ನಮ್ಮ NR ಸರ್ಕಲ್ನ ಜಿಯೋ ಡೇಟೆಡ್ 12/2/25 ಒಂದು ಕಾಪಿಗಳು ಕೊಟ್ಬಿಡಿ ಅದು ಅನುಮೋದನೆ ಆಗಿದೆ. ಇನ್ನೊಂದು ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ರೈಲ್ವೆ ಅಧಿಕಾರಿಗಳು ಸಭೆ ತಗೊಂಡು ಬೇಗ ಕೆಲಸ ಶುರು ಮಾಡಲಿಕ್ಕೂ ಸಹ ಹೇಳಿದ್ದೀನಿ. ಬಹುಶಃ ಹೋಲಿ ಆದಮೇಲೆ ಕೆಲಸ ಶುರು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ನಿಮ್ಗೆ ಎಂದಿನ ಇದು ಗೊತ್ತಿರೋ ಹಾಗೆ ನಮ್ಮ ಹಾಸನದಲ್ಲಿ ಕಳೆದ ಸರ್ಕಾರದಲ್ಲಿ G+1 ಏನು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಮ್ಮ ರೇಸ್ ಕೋರ್ಸ್ ರೋಡಲ್ಲಿ ಕಟ್ಟಿ ಈಗಾಗಲೇ ಹಾಗೆ ನಿಂತಿದೆ. ಅದಕ್ಕೆ ಸಹ ಸರ್ಕಾರ ಈಗ ಪ್ರಾಥಮಿಕವಾಗಿ ಅಲ್ಲಿ ವೆಂಟಿಲೇಟರ್ಸು ಈ ಗ್ಯಾಸ್ ಪೈಪ್ಲೈನ್ಸು, ಲಿಫ್ಟು ಮತ್ತು ಬೇಸಿಕ್ ಫೆಸಿಲಿಟಿಗಳು ಇಲ್ಲದೆ ಬರೀ ಬಿಲ್ಡಿಂಗ್ಸ್ ಅಷ್ಟೇ ಆಗಿತ್ತು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ. ಅದಕ್ಕೆಲ್ಲ ಸುಮಾರು 9 ಕೋಟಿಯನ್ನು ಈ ಬಜೆಟಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ 30 ಕೋಟಿ ಈಗ ನಾವು ಸ್ಪೆಷಾಲಿಟೀಸ್ಗೆ ನಮ್ಗೆ ಅನುಮೋದನೆ ಸಿಕ್ಕಿರೋ ಸ್ಪೆಷಾಲಿಟೀಸ್ ಯಾವುದು ಅಂತ ಹೇಳಿದ್ರೆ ನಮ್ಮ ಕಾರ್ಡಿಯಾಲಜಿ, ನ್ಯೂರಾಲಜಿ, ನ್ಯೂರೋಸರ್ಜನು ಮತ್ತು ಯೂರಿಯಾಲಜಿ ಇಷ್ಟಕ್ಕೂ ಸಹ ಸ್ಪೆಷಾಲಿಟೀಸ್ಗೆ ನಮ್ಮ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದಕ್ಕೆ ಸುಮಾರು 30 ಕೋಟಿಯಷ್ಟು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಸ್ಪೆಷಲಿಸ್ಟ್ಗೆ ಮತ್ತು ಇಕ್ವಿಪ್ಮೆಂಟ್ಸ್ಗೆ ಅಂತ. ಅದನ್ನು ಸಹ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಪ್ರಾಥಮಿಕವಾಗಿ ಈಗ ನಮಗೆ ಗ್ಯಾಸ್ ಪೈಪ್ಲೈನ್ಸ್ ಇರ್ಬೋದು, ನಮ್ಮ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಬೇಸಿಕ್ ಫೆಸಿಲಿಟಿ ಏನೇನು ಒಂದು ಮಾಮೂಲಿ ಆಸ್ಪತ್ರೆಗೆ ಬೇಕೋ ಅದನ್ನು ಕೊಟ್ಟಿದ್ದಾರೆ. ಈ 3 ಸ್ಪೆಷಾಲಿಟಿ ತೆಗಿಲಿಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದು ಕಳೆದ ವಾರ ನಮ್ಮ ಕ್ಯಾಬಿನೆಟ್ನಲ್ಲಿ ನಾವು ಅದನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ಇನ್ನು ನಿಮಗೆಲ್ಲ ಗೊತ್ತಿರೋಂಗೆ ಒಂದು ಬಹುನಿರೀಕ್ಷಿತ ಯೋಜನೆ ನಮ್ಮ ಬೇಲೂರು ಮತ್ತು ಹಾಸನ ರೈಲ್ವೆ ಯೋಜನೆ. ನಿಮಗೆಲ್ಲ ಗೊತ್ತಿರೋಂಗೆ ಅದು ಶೇರ್ ಇದ್ದಿದ್ದು ಸೆಂಟ್ರಲ್ ಪಾರ್ಟ್ 50%, ಸ್ಟೇಟ್ ಪಾರ್ಟ್ 50%. ನಾವು ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಾಗ ಅದನ್ನು ಒಪ್ಪಿಕೊಂಡು ಈ ಬಜೆಟಲ್ಲಿ ಅದನ್ನು ಸೇರಿಸಿದ್ದಾರೆ. ಅದನ್ನು ಶೇಕಡ 50%ನ ನಾವು ರಾಜ್ಯ ಸರ್ಕಾರ ನಾವು ಬರ್ಸಕ್ಕೆ ಒಪ್ಕೊಂಡಿದ್ದೀವಿ. ಹಾಗಾಗಿ ಈ ಯೋಜನೆಯನ್ನು ತಗೊಂಡಿದ್ದಾರೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋಂಗೆ ಲ್ಯಾಂಡ್ ಎಕ್ವಿಸಿಷನ್ ಸಹ ಪ್ರೋಸೆಸ್ಸಲ್ಲಿದೆ. ಇನ್ನು ಸೆಂಟ್ರಲ್ ಪಾರ್ಟಲ್ಲಿ 50% ಕೊಟ್ಟ ಇದರಲ್ಲಿ 50% ನಾವು ಸ್ಟೇಟ್ ಕೊಡಲಿಕ್ಕೂ ಸಹ ಸರ್ಕಾರ
ಸರ್ಕಾರ ಅನುಮೋದನೆ ಕೊಟ್ಟಿದೆ. ಅದು ಬಜೆಟಲ್ಲೂ ಸಹ ಈ ಸಲ ಸೇರಿಸಿ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರೋ ನಾವು ಎಲ್ಲ ನಮ್ಮ ಟೂರಿಸಂ ಸಚಿವರು, ನಮ್ಮ ಪ್ರವಾಸೋದ್ಯಮ ಸಚಿವರು, ನಮ್ಮ ಮುಖ್ಯಮಂತ್ರಿಗಳನ್ನ ಒಂದಷ್ಟು ಬೇಡಿಕೆ ಕೊಟ್ಟಿದ್ದೀವಿ. ಆ ಬೇಡಿಕೆಯಲ್ಲಿ ಮತ್ತೊಂದು ಅಂತ ಹೇಳಿದ್ರೆ ಬೇಲೂರು ಹಳೆಬೀಡು, ನಮ್ಮೇನು ಯುನೆಸ್ಕೋ ಇಂದ ರೆಕಗ್ನೈಸ್ಡ್ ಆಗಿರುವಂಥ ನಮ್ಮ ಬೇಲೂರು ಹಳೆಬೀಡು ಟೆಂಪಲ್ನ ಮತ್ತಷ್ಟು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಒಂದಷ್ಟು ಅನುದಾನ ಕೇಳಿದ್ವಿ. ಅದನ್ನು ಸಹ ಈ ಬಜೆಟಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಅನುದಾನ ಎಷ್ಟು ಅಂತ ನಿಗದಿ ಮಾಡಿರಲಿಲ್ಲ, ಆದರೆ ಒಂದು ಗುರುತಾದಂಥ ಅನುದಾನವನ್ನು ಕೊಟ್ಟಿದ್ದಾರೆ ಮೂಲಭೂತ ಸೌಕರ್ಯಕ್ಕೆ. ಅದು ದೇವಸ್ಥಾನ ಸುತ್ತ ಪಾರ್ಕಿಂಗ್ ವ್ಯವಸ್ಥೆಗಾಗಿರ್ಬೋದು, ಅಗತ್ಯ ಏನು ನಮ್ಮ ಪ್ರವಾಸಿಗಳು ಬಂದಾಗ ತೊಂದರೆ, ಪಾರ್ಕಿಂಗ್ ಆಗಿರ್ಬೋದು, ಬೇರೆ ಯಾವುದೇ ಸೌಕರ್ಯಕ್ಕೆ ಕಿರಿಕಿರಿ ಆಗೋ ರೀತಿಯಲ್ಲಿ ಅದಕ್ಕೂ ಸಹ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರೋಂಗೆ ನಗರಸಭೆ ನಮ್ಮ ಸರ್ಕಾರ ಬಂದ ಮೇಲೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆ ಆಯಿತು. ಮೇಲ್ದರ್ಜೆ ಆದಮೇಲೆ ನಮಗೆ ಮಹಾನಗರ ಪಾಲಿಕೆ ಅದರದ್ದೇ ಆದ ಅಗತ್ಯ ಅನುದಾನಗಳು ಬೇಕಾಗ್ತದೆ. ಅಗತ್ಯ ಅಂತ ಸ್ಟಾಫ್ಸ್ ಆಗಿರ್ಬೋದು, ನಮಗೆ ಈಗಿರುವಂಥದ್ದು ಎಲ್ಲ 2ರಷ್ಟು ಸ್ಟಾಫ್ ಬೇಕಾಗ್ತಾರೆ. ಅದು ಪೌರ ಕಾರ್ಮಿಕರಿಂದ ಹಿಡಿದು ಅಭಿಯಂತರರಾಗಿರ್ಬೋದು, ಯಾವುದೇ ರೀತಿಯ ರೆವೆನ್ಯೂ ಆಫೀಸರ್ಸ್ ಆಗಿರ್ಬೋದು, ಎಲ್ಲ ಡಬಲ್ ಆಗ್ತಾರೆ. ಅದಕ್ಕೆಲ್ಲ ಅಗತ್ಯ ಅನುದಾನ ಕೊಡ್ತೀವಿ ನಾವು ಅಂತ ಬಜೆಟಲ್ಲಿ ಈ ಸಲ ಅನೌನ್ಸ್ ಮಾಡಿದ್ದಾರೆ ಮಹಾನಗರ ಪಾಲಿಕೆಗೆ. ಅಲ್ಲಿಗೆ ಇನ್ನು ಅಧಿಕೃತ, ಅದು ನಾವಿನ್ನು ಮಹಾನಗರ ಪಾಲಿಕೆ ಅಂತಲೇ ಕರಿಬೇಕಾಗ್ತದೆ. ಅದಕ್ಕೂ ಅಗತ್ಯ ಅನುದಾನ ಕೊಡ್ತೀವಿ ಅಂತ ಬಜೆಟಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.